ನಮಸ್ಕಾರ. ಪ್ರಥಮ ವಿಷಯ ವಾರ್ಷಿಕ ಪರೀಕ್ಷೆ 2025 ಮತ್ತು 26 ಸಾಲಿನ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿಜಯಪುರ ಜಿಲ್ಲೆಯ ಇಂದು ನಡೆದಂಥ ಕನ್ನಡ ವಿಷಯಕ್ಕೆ ಸೇರಿದಂಥ ಸಂಕ್ಷಿಪ್ತವಾಗಿ ಕೀ ಉತ್ತರಗಳನ್ನು ನೋಡೋಣ. ನಾವು ಕೊಟ್ಟಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಇದರಲ್ಲಿ ನೇರವಾಗಿ ಕಂಡುಬಂದಿದ್ದು ಮಹಾಲಕ್ಷ್ಮಿ ಬರಲಿ ಅದರಂಥ ಪ್ರಶ್ನೆಗಳಲ್ಲಿ ನಿಮಗೆ ಕಾಣಬಹುದು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗುತ್ತೆ. ನಿಮಗೆ ಅಕೌಂಟಿಗೆ ಸಂಬಂಧಪಟ್ಟಂಥ ವಿವರ ಅಧ್ಯಯನ 16 ತಾರೀಕಿನಲ್ಲಿದೆ. ಅದನ್ನು ಕೂಡ ಮಾಡಲಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆಪ್ಷನ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇಂದು ನೋಡಿದಂಥ 14/2/2026 ಕನ್ನಡ ವಿಷಯ ಸೇರಿದಂತೆ MCQ ಕೀ ಉತ್ತರ ನೋಡೋಣ. 1ನೇ ಪ್ರಶ್ನೆ ಕೊಟ್ಟಿದ್ವಿ. ಈತನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ. ಆಪ್ಷನ್ಸ್ ಇ ಸಹದೇವನ ಕರೆಯಲಾಗಿದೆ. 2ನೇ ಪ್ರಶ್ನೆ ಲೋಕದ ಚೆಷ್ಟಿಗೆ ಬೀಜವಾದದ್ದು ಯಾವುದು ಅಂದರೆ ಆಪ್ಷನ್ಸ್ ಅ ರವಿ ಎಂಬುದಾಗಿರುತ್ತೆ. 3ನೇ ಪ್ರಶ್ನೆ ಎಲ್ಲರಿಗೂ ದಕ್ಕುವ ಹಣ್ಣು ಅಂದರೆ ಅದಕ್ಕೆ ನಾವು ಆನ್ಸರ್ ತಪ್ಪನ್ನು ಕೊಟ್ಟಿದ್ವಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಎಲೆಚ್ಚಿ ಅಂತ ಕರಿತೀವಿ. 4ನೇ ಪ್ರಶ್ನೆ ಮಗುವಿನಂತೆ ಯಾರನ್ನು ಸಾಕಿದಳು ಅನ್ನೋದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ 5ನೇ ಪ್ರಶ್ನೆಗೆ ಕೂಡ ಕಮೆಂಟ್ ಮಾಡಿ. ಇನ್ನು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಇವರು ನರಸಿಂಹಮೂರ್ತಿಯವರಾಗಿದ್ದರು. 7ನೇ ಪ್ರಶ್ನೆಗೆ ಕೂಡ ಕಮೆಂಟನ್ನು ಮಾಡಿ. 8ನೇ ಪ್ರಶ್ನೆ ಪಿಚಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಅನ್ನೋಕ್ಕೆ ಆಪ್ಷನ್ ಸಿ ದೌರ್ಬಲ್ಯದ ಮೂಲಕ ಅಂತ ಕರಿತೀವಿ. 9ನೇ ಪ್ರಶ್ನೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದ್ರಂದರೆ ಆಪ್ಷನ್ಸ್ ಅ ಕೋವಿಗೆ ಅಂತ ಕರಿತೀವಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಅಪಾಯ ಆಗಬಹುದು ಎಂಬುದಾಗಿರುತ್ತೆ. ಇನ್ನು ಖಾಲಿ ಬಿಟ್ಟಿರುವಂಥ ಸ್ಥಳವನ್ನು ನೋಡೋಣ. ಗ್ರಾಮದ ಅಧಿದೇವತೆ ಅನ್ನೋದು ನಾಗಮ್ಮ. ಶಾಸ್ತ್ರಿ ಮಾಸ್ತರ್ ಅವರ ಹೆಂಡತಿ ಹೆಸರು ಅಂಬವ್ವ. ಭರತನ ತಂದೆ ಹೆಸರು ದುಷ್ವಂತ. ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರು DCM. ಮಹೇಂದ್ರನು ಡ್ಯಾಶ್ ಅಂದರೆ ಯಜ್ಞನ ಕೈಗೊಂಡಂದರೆ ವಾಗ್ರ ಯಜ್ಞನ ಕೈಗೊಂಡ್ತಾನೆ. ಹೊಂದಿಸಿ ಬೇರೆ ಏನು ನೋಡ್ಕೊಳ್ಳೋಣ. ಅಲುಬಿದಳ್ ಕಲ್ಮರಂ ವಂತೆ ಅನ್ನೋದಕ್ಕೆ ಅದಕ್ಕೆ ರೈಟ್ ಆನ್ಸರ್ ಎಂದರೆ ಲಕ್ಷ್ಮೇಶ. ಕನಕದಾಸರು ಎಂಬುದು ಕೀರ್ತನಕಾರ ಇರ್ತಾರೆ. ಶಿಶು ಮಕ್ಕಳುಗಳಿದ ಮಹದೇವ ಅನ್ನೋದು ಜನಪದ ಮಹಾಕಾವ್ಯ ಆಗಿತ್ತು. ಅಖಂಡ ಕರ್ನಾಟಕ ಅನ್ನೋದು ಕುವೆಂಪು ಅವರ ಒಂದು ಬರೆದಂಥ ಪದ್ಯವಾಗಿತ್ತು. ಎದೆಗೆ ಅನ್ನೋದು BC ರಾಮಚಂದ್ರ ಶರ್ಮಾ ಆಗಿತ್ತು. ಇಲ್ಲಿ 1 ಅಂಕ ಪ್ರಶ್ನೆಯಲ್ಲಿ ನಿಮಗೆ ಮಹದೇವನ ಶಿಶು ಮಕ್ಕಳ ಹೆಸರೇನು ಎಂಬುದು ಪ್ರಶ್ನೆ ಕೊಟ್ಟಿದ್ವಿ. ಬಂದಿದೆ. ಇಲ್ಲಿ ನಮ್ಮ ಯಾವ ಜಿಲ್ಲೆಗಳಲ್ಲಿ ರಾಗಿ ಕಣಜಗಳಾಗಿವೆ ಎಂಬುದನ್ನು ಉತ್ತರ ಕನ್ನಡ ಮತ್ತು ಸೇರಿದಂತೆ ಕೊಟ್ಟಿದ್ದರು. ಯಾವ ಜಿಲ್ಲೆಗಳಂತ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ನಿಮಗೆ ನೋಡ್ಬೋದು. ಹಾಗೆ ಇಲ್ಲಿರುವಂಥ ಬೋಳಿಶಂಕರನ ಏನೊಂದು ಡಂಗರ ಸಾರುತ್ತಾನೆ ಎಂಬ ಪ್ರಶ್ನೆನ ಕೂಡ ಕೊಟ್ಟಿದ್ವಿ. ಅವನು ನೋಡ್ಕೊಂಡಿದ್ವಿ ನೀವು. ಹಾಗೆ ಇಲ್ಲಿ ಸಂದರ್ಭ ಸೂಚಿಸಿ ಸ್ವರಸ್ಸು ಬರೆದಿರ್ಬೋದು. ಹಾಗೆ ಒಂದು ವಾಕ್ಯದ ಸಂದರ್ಭ ಇರ್ಬೋದು. ಇಷ್ಟು ಕೊಟ್ಟಿದ್ವಿ. ಇಲ್ಲಿ ಗ್ರಾಮರ್ ಸೆಕ್ಷನ್ಸಲ್ಲಿ ನಿಮಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಕೂಡ ನಿಮಗೆ ಅಂದಿರ್ತೀವಿ. ಅಲ್ಲಿ ಕೆಳಗಿನ 2 ಪದಗಳ ವಿರುದ್ಧ ಪದಗಳನ್ನ ಬರೀರಿ ಅಂದರೆ ಅನಿರೀಕ್ಷಿತ ಆಗಿದೆ. ಹಾಗೆ ದುರ್ಬಲ ಅನ್ನೋದು ಅದಕ್ಕೆ ನೀವು ಕೂಡ ಬರೀತೀರಿ. ನಂಬಿಕೆ ಅಪನಂಬಿಕೆ ಕೂಡ ಆಗಿತ್ತು ವಿರುದ್ಧ ಶಬ್ದ. ಹಾಗೆ ನೋಡಿಕೊಂಡ್ರಿ ನೀವು. ಇಲ್ಲಿರುವಂಥ ಪ್ರಶ್ನೆಗೆ ನೀವು ಒಂದು ಪ್ರಬಂಧ ಬರೆದಿತ್ತು. ಹಾಗೆ ಪತ್ರ ಕುರಿತು ಒಂದು ಪತ್ರ ಕೂಡ ಇತ್ತು. ನೆಕ್ಸ್ಟ್ ಸಬ್ಜೆಕ್ಟ್ನ ಸಂಬಂಧ ವಿಡಿಯೋನ ಮಾಡ್ತೀನಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.